ಕೇವಲ 200 ಮೀಟ್ರು ದೂರದಲ್ಲಿ ಕುಡಿಯೋ ನೀರಿನ ಬಾಳೆಬೇಲ್ ಕುಡಿಯೋ ನೀರಿನ ಘಟಕ ಇದೆ ನೋಡಿ. ಇಲ್ಲಿ ಈ ಥರ ಬಟ್ಟೆ ಒಗೆದು ಆ ಸೋಪಿನ ಡಿಟರ್ಜೆಂಟು ನದಿಗೆ ಹೇಗೆ ಸೇರ್ತಾ ಇದೆ ನೋಡಿ. ಇಲ್ಲಿ ನೋಡಿ ಈ ಥರ ಡಿಟರ್ಜೆಂಟ್ಗಳೆಲ್ಲ ನದಿಗೆ ಸೇರಿ ಇದೇ ನೀರನ್ನು ನಾವು ಕುಡಿದ್ರೆ ನಮ್ಮ ಆರೋಗ್ಯ ಏನಾಗ್ಬೋದು. ಹಾಗಾಗಿ ಇಲ್ಲಿ ಬಟ್ಟೆ ಒಗೆದಿದ್ದ ಹಾಗೆ ಒಂದು ಪುರ ಪಂಚಾಯಿತಿಯವರು ಒಂದು ಫಲಕವನ್ನು ಹಾಕುವಂಥದ್ದು ಭಾಳ ಒಳ್ಳೆಯದು ನೋಡಿ. ಇಲ್ಲಿ ನೋಡಿ ಹೇಗೆ ಇಲ್ಲಿ ಗಲೀಜಾಗಿದೆ ನೀರು. ಇಲ್ಲಿ ನೋಡಿ ಹೇಗೆ ನೀರು ನಿಂತಿದೆ ನೋಡಿ. ಇಲ್ಲಿ ಅಲ್ಲಿ ಹೊಸ ಸೇತುವೆ ಕಾಣ್ತದೆ. ಅಲ್ಲೇ ಅದರ ಹತ್ತಿರದಲ್ಲೇ ಇಡೀ ತೀರ್ಥಹಳ್ಳಿ ಪಟ್ಟಣಕ್ಕೆ ಕುಡಿಯುವ ನೀರನ್ನು ಕೊಡ್ತಕ್ಕಂಥ ಒಂದು ಘಟಕ ಇದೆ. ನೋಡಿದ್ರೆ ಇಲ್ಲಿ ನೋಡಿ ಎಷ್ಟು ಗಲೀಜು. ಇಲ್ಲಿ ನೋಡಿ ಎಲ್ಲ ಇವರು ಎಲ್ಲಿಂದನೋ ವ್ಯಾಪಾರಕ್ಕಂತ ಬಂದು ಈ ಥರದಲ್ಲಿ ಇಲ್ಲಿ ನೀರನ್ನೆಲ್ಲ ಗಲೀಜು ಮಾಡಿದ್ದಾರೆ. ಇಲ್ಲಿ ನೋಡಿ ಹೇಗೆ ನೀರಿನ ಮೇಲೆ ಹೇಗೆ ಸೋಪಿನ ನೊರೆ ಡಿಟರ್ಜೆಂಟ್ ನಿಂತಿದೆ ನೋಡಿ. ಇಲ್ಲಿ ನೋಡಿ ಸ್ವಲ್ಪ ನಾನು ಅವರಿಗೆ ಸ್ವಲ್ಪ ಎಚ್ಚರಿಕೆ ಕೊಟ್ಟು ಆ ಕಡೆ ಸ್ವಲ್ಪ ಇದು ಮಾಡಿ ಅಂತ ಹೇಳಿದ್ದೀನಿ, ನೀರನ್ನು ಆ ಕಡೆ ಇದು ಮಾಡಿ ಅಂತ. ಇಲ್ಲಿ ನೋಡಿ ಹೇಗೆ ಇದೆ ಅಂತ. ಎಲ್ಲರೂ ಕೂಡ ಇಲ್ಲಿ ಕೆಲವರು ದಿವಸ ಬಟ್ಟೆ ಒಗೆಯೋರು ಕೂಡ ಇದ್ದಾರೆ. ಒಂದು ಕಾಲದಲ್ಲಿ ಏನೋ ನಡೀತಾ ಇತ್ತು, ಆವಾಗ ಜನಸಂಖ್ಯೆ ಕಡಿಮೆ ಇತ್ತು, ನದಿಯ ಧಾರಣ ಶಕ್ತಿ ಚೆನ್ನಾಗಿತ್ತು. ಈಗ ನೋಡಿ ಇದಿಷ್ಟು ನೀರು ಕುಡಿಯೋ ನೀರಿನ ಘಟಕಕ್ಕೆ ಹೋಗುತ್ತೆ. ಇದಿಷ್ಟು ಡಿಟರ್ಜೆಂಟು ತೊಳೆದಿರೋದು. ಇಲ್ಲಿ ನೋಡಿ ಹೇಗೆ ನಿಂತಿದೆ ಅಂತ ಸೋಪಿನ ನೊರೆ. ಇದ್ರ ಬಗ್ಗೆ ಒಂದು ಫಲಕ ನಾವು ಇಲ್ಲಿ ಹಾಕ್ಸ್ಬೇಕು. ಇಲ್ಲಿ ಬಟ್ಟೆ ಯಾರು ಒಗಿಬಾರ್ದು ಅಂತ. ಈಗೆಲ್ಲ ನಲ್ಲಿಲೆಲ್ಲ ನೀರು ಚೆನ್ನಾಗಿ ಬರ್ತಲ್ಲ, ಮನೆಯಲ್ಲೇ ಒಕ್ಕೋಬೋದು ಬಟ್ಟೆ. ಪಂಪ್ ಹೌಸ್ ಇಲ್ಲೇ 200 ಮೀಟ್ರ್ ದೂರದಲ್ಲಿದೆ ಪಂಪ್ ಹೌಸ್ ಅಷ್ಟೇ. ಆಮೇಲೆ ಏನಂದರೆ ಇಲ್ಲಿ ನೋಡಿ ಹೆಂಗೆ ನೀರು ನಿಂತಿದೆ. ಅಲ್ಲಿ ನೋಡಿ ಸೋಪಿನ ನೀರು ನಿಂತಿದ್ದು ನೋಡಿ. ಅಲ್ಲಿ ನೋಡಿ ಹೌದು ಇಲ್ಲಿ ನೋಡಿ ನೀರೆಲ್ಲ ತೊಳೆದು ಆ ಕಡೆ ಹಾಕಬೇಕಮ್ಮ. ಇವರು ದಿವಸ ಬರೋರಲ್ಲ, ಇವತ್ತು ಬಂದಿದ್ದಾರೆ. ಇವತ್ತು ಬಂದು ಅರ್ಧ ಹೊಳೆ ರಂಪ ಮಾಡಿದ್ದಾರೆ ಇವರು. ಯಾಕಂದರೆ ಇವರು ಬಟ್ಟೆ ಅದು ಇದು ಎಲ್ಲ ಇಲ್ಲಿ ತೊಳೆದು ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ. ದಿವಸ ಬಟ್ಟೆ ಒಗೆಯೋರು ಕೂಡ ಇದ್ದಾರೆ. ಇಲ್ಲಿ ದಿವಸ ಬಟ್ಟೆ ಒಗೆಯೋರು ಇದ್ದಾರೆ, ಎಲ್ಲ ಇದ್ದಾರೆ. ಪಟ್ಟಣ ಪಂಚಾಯಿತಿಯವರು ಒಂದು ಫಲಕ ಹಾಕಬೇಕು, ಖಂಡಿತವಾಗಿ ಒಂದು ಫಲಕ ಹಾಕಬೇಕು. ಇಲ್ಲಿ ಯಾರು ಬಟ್ಟೆ ಒಗಿಬಾರ್ದು, ನೀರು ಗಲೀಜು ಮಾಡಬಾರ್ದು. ಈಗಾಗಲೇ ತುಂಗೆ ಕುಡಿಲಿಕ್ಕೆ ಕೂಡ ಯೋಗ್ಯ ಅಲ್ಲ ಅಂತ ವೈಜ್ಞಾನಿಕ ವರದಿ ಬಂದಿದೆ. ಹಾಗಾಗಿ ಇದು ಭಾಳ ಬೇಸರ ಆಗುತ್ತೆ ನೋಡಿ. ಈಗಷ್ಟೇ ಇವನು ಇಲ್ಲಿ ಇದೇ ಜಾಗದಲ್ಲಿ ಮೀನು ಹಿಡ್ಕೊಂಡು ಬಂದಿದ್ದಾನೆ. ವಿನಾಯಕ ಅಲ್ಲ ನಿನ್ನ ಹೆಸರು? ವಿನಾಯಕ. ನೋಡಿ ಏಡಿ ಎಲ್ಲ ಇದಾವೆ. ಏಡಿ ಮೀನು ಬಲೆಗೆ ಸಿಕ್ಕಿರೋದು. ಅಲ್ಲಿ ನೋಡಿ ಎಷ್ಟು ಜನ ಬಂದು ಅಲ್ಲಿ ಬಟ್ಟೆ ಒಗೆದೆಲ್ಲ ನೀರಿನಲ್ಲಿ ಇದು ನದಿ ನೀರನ್ನು ಗಲೀಜು ಮಾಡಿದ್ದಾರೆ ನೋಡಿ. ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಜಾಗೃತಿ ವಹಿಸಬೇಕಾಗತ್ತೆ. ಖಂಡಿತವಾಗಿ ನಾವು ಜಾಗೃತಿ ವಹಿಸಬೇಕಾಗತ್ತೆ ಇದ್ರ ಬಗ್ಗೆ.